ಕೃಷಿ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಈಗ ಕಳೆದ ಹಲವಾರು ಆವೃತ್ತಿಗಳಲ್ಲಿ ನಮಗೆ ತುಂಬಾ ಜನ ಬಂದಿದ್ದಾರೆ. ಅದರಲ್ಲಿ ಮಲ್ಲೇಶಪ್ಪ ಬಿಸಿರೊಟ್ಟಿ ಅಂತ ಹೇಳಿ ಒಬ್ರು ಗದಗಿನಿಂದ ನಮ್ಮ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಿದ್ರು. ಅವ್ರು ಹೇಳಿದ್ದಿಷ್ಟೇ, ಸರ್ ನಾನೊಂದು ಶರ್ಟ್ ಹಾಕೊಂಡಿದ್ದೀನಿ, ನನಗೆ ಚೆನ್ನಾಗಿ ಕಾಣಿಸುತ್ತೆ. ಈ ಶರ್ಟ್ ಚಂದ ಅಂತೇಳಿ ನೀವು ತಗೊಂಡ್ರೆ ನೀವು ಚಂದ ಕಾಣದೇ ಇರ್ಬೇಕು. ನನಗೆ ಕಂಡಿದ್ದು ನಿಮಗೆ ಕಾಣಬೇಕಂತ ಇಲ್ಲ. ಮೊದಲನೇ ಅದು ಕೃಷಿಗೂ ಅನ್ವಯಿಸುತ್ತೆ. ಯಾರೋ ಒಬ್ರು ಕೃಷಿಯಲ್ಲಿ ಆಗಿದೆ ಅಂದ ತಕ್ಷಣ ಅದನ್ನೇ ಯಥಾವತ್ತಾಗಿ ಕೃಷಿಗೆ ತಂದ್ಕೊಳ್ತೀನಿ ಅನ್ನೋದು ಇಲ್ಲ. ಹಾಗಾಗಿ ಈ ಸಾವಯವ ಕೃಷಿಯಲ್ಲಿ 5 ವರ್ಷ ಬೇಕು, 6 ವರ್ಷ ಬೇಕು, 7 ವರ್ಷ ಬೇಕು, ಅದು ಅವರವರು ಮಣ್ಣನ್ನ ಹೇಗೆ ನಿರ್ವಹಣೆ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿ ತನಕ ಅನ್ನೋದ್ರ ಮೇಲೆ ವ್ಯತ್ಯಾಸ ಆಗುತ್ತೆ. ಅಂದ್ರೆ ಎಷ್ಟು ಇಂಟೆನ್ಸಿವ್ ಆಗಿ ಅದರಲ್ಲಿ ರಾಸಾಯನಿಕ ಕೃಷಿ ಮಾಡಿದ್ದಾರೆ, ರಾಸಾಯನಿಕ ಹಾಕಿರ್ಬೋದು, ಆದ್ರೆ ಎಷ್ಟು ಇಂಟೆನ್ಸಿವ್ ಆಗಿ ಮಾಡಿದ್ದಾರೆ ಅದ್ರ ಮೇಲೆ ಹೋಗುತ್ತೆ. ಯಾವ ಬೆಳೆ ಬೆಳೆದಿದ್ದಾರೆ ಅನ್ನೋದ್ರ ಮೇಲೆ ಹೋಗುತ್ತೆ, ನಿರ್ವಹಣೆ ಹೇಗ್ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಹೀಗೆ ಹಲವಾರು ಒಬ್ಬರಿಗೆ 3 ವರ್ಷ ಆಗ್ಬೋದು, 2 ವರ್ಷ ಆಗ್ಬೋದು, ಏನೋ ಸುಮ್ಮನೆ ನೆಪಕ್ಕೆ ಒಂದು ಮೆಕ್ಕೆಜೋಳ ಸಜ್ಜೆ ಬೆಳೆದಾಗ 2ನೇ ವರ್ಷಕ್ಕೆ ಚೇಂಜ್ ಆಗ್ಬೋದು. ಅದು ಅವ್ರು ಎಷ್ಟು ಮಟ್ಟಕ್ಕೆ ಆ ಮಣ್ಣನ್ನ ದುಡಿಸ್ಕೊಂಡಿದ್ದಾರೆ ಅದ್ರ ಮೇಲೆ ಹೋಗುತ್ತೆ. ಅಥವಾ ಇನ್ನೊಂದ್ ತರದಲ್ಲಿ ಹೇಳ್ಬೇಕಂದ್ರೆ ಆ ಮಣ್ಣಿನ ಮೇಲೆ ಎಷ್ಟು ಅತ್ಯಾಚಾರ ಮಾಡಿದ್ದಾರೆ ಅನ್ನೋದ್ರ ಮೇಲೆ ಹೋಗುತ್ತೆ. ಅರ್ಥ ಆಗತ್ತೆ. ಸೊ ಅದ್ರ ಮೇಲೆ ನಮ್ಮ ಮಣ್ಣುಗಳು ವ್ಯತ್ಯಾಸ ಆಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಅನುಭವ ನಮ್ಮ ಮುಖ್ಯ. ಒಬ್ಬರಿಗೆ ಸಕ್ಸಸ್ ಆದಂತ ಮಾದರಿ ಕೃಷಿಯಲ್ಲಿ ಎಲ್ಲರಿಗೆ ಆಗುತ್ತೆ ಅಂತಿಲ್ಲ. ಸೊ ನಮಗೆ ನಮ್ಮದೇ ಆದಂತ ಮಾದರಿಗಳು ಮುಖ್ಯ. ಈಗ ಇಷ್ಟು ದೊಡ್ಡ ತೋಟ ನೋಡ್ತಾ ಇದೀವಿ. ಶ್ರೀಪಾದ್ ಅವ್ರ ತೋಟದಲ್ಲಿ ಎಲ್ಲಾದ್ರೂ ಒಂದು ಮೂಲೆಯಲ್ಲಿ ಉಳ್ಕೊಂಡ್ ಬರ್ರಿ, ಎಲ್ಲೂ ನಿಮ್ ಬಹುಶಃ ನನಗೆ ಅನ್ಸಂಗೆ ನಿಮ್ಗೆ ಎಲ್ಲೂ ಒಂದು ಬೆವೆಸ್ಟಿನ್ ಆಗ್ಲಿ, ಪಾನಕ್ರೋಟೋಫಸ್ ಆಗ್ಲಿ ಒಂದು ಬಾಟಿನೂ ಸಿಗಲ್ಲ. ಸೊ 120 ಎಕರೆ ಹೆಂಗ್ ಮಾಡ್ತಾ ಇದಾರೆ ಅಂತಂದ್ರೆ ಮಾಡ್ತಾ ಇದ್ದಾರೆ. ಹೀಗೆ ಇವತ್ತು ನಾವು 80 ಲಕ್ಷ ಬೆಳಗ್ಗೆ ನಾವು ಕೋಪಾದಿಂದ ಏನ್ ಹೇಳಿದ್ವಿ, ಅಷ್ಟು ರೈತರ ಪಟ್ಟಿ ತಗೊಂಡು ಹುಡ್ಕೊಂಡ್ ಬರ್ರಿ, ಅಷ್ಟು ಜನದ ರೈತರ ತೋಟದಲ್ಲೂ ನಿಮಗೆ ಕೆಮಿಕಲ್ ಸಿಗಲ್ಲ, ಒಂದು ಪ್ಯಾಕೆಟ್ ಸಿಗಲ್ಲ. ನಮಗೆ ಮೂಲಭೂತವಾಗಿ ನಮಗೆ ನಂಬಿಕೆ ಇರಬೇಕು. ಸಾವಯವದಲ್ಲಿ ಹೋದ್ರೆ ನಾನು ಎಷ್ಟು ಸಕ್ಸಸ್ ಆಗ್ತೀನಿ ಅಂತ. ಖಂಡಿತ ಹೌದು. ನಾವು ನೇರವಾಗಿ ರಾಸಾಯನಿಕದಿಂದ ಸಾವಯವಕ್ಕೆ ಬಂದಾಗ 4 ದಿವಸ ನಮಗೆ ಒಂದು ನಷ್ಟ ಸ್ವಲ್ಪ ಮಟ್ಟಿಗೆ ಇದ್ದಿದ್ದೆ. ನೇರವಾಗಿ ನಾವು ರಾಸಾಯನಿಕದಲ್ಲಿ ಏನ್ ತಗೊಳ್ತಾ ಇದೀವಿ, ಸಾವಯವದಲ್ಲಿ ತಕ್ಷಣಕ್ಕೆ ನಾವು ಜಿಗಿದ ತಕ್ಷಣ ಸಿಗುತ್ತೆ ಅಂತಲ್ಲ. ನಮ್ಮ ದೃಢ ಮನಸ್ಸು ಎಷ್ಟು ತನಕ ಇದೆ ಅಷ್ಟು ಬೇಗ ನಾವು ಅಚೀವ್ ಮಾಡ್ಬೋದು ಅನ್ನೋದಂತೂ ಸತ್ಯ. ಯಾಕೆಂದ್ರೆ ನಮ್ಗೆ ಈಗ ರಾಸಾಯನಿಕ ಕೃಷಿ ಮಾಡ್ಬೇಕಾದ್ರೆ ಒಂದು ಇಂಟೆನ್ಸಿಟಿ ಇರುತ್ತೆ. ಅದರಲ್ಲೂ ಗಂಗಾವತಿ ಭಾಗಕ್ಕೆ ಬಂದ್ರೆ ಇವಾಗ 55 ಚೀಲ ಭತ್ತ ಬೆಳಿಬೇಕು, 60 ಚೀಲ ಬೆಳಿಬೇಕು ಅನ್ನೋದು ಗಂಗಾವತಿ ಭಾಗದಲ್ಲಿದೆ. ಹಾಗೆ ನಾವು ಬೆಳಗಾಂ ಕಡೆ ಹೋದ್ರೆ 100 ಎಕರೆಗೆ 100 ಟನ್ ಬೆಳಿಬೇಕು, 150 ಟನ್ ಬೆಳಿಬೇಕು, 200 ಟನ್ ಬೆಳಿಬೇಕು ಹೋರಾಡ್ತಾ ಇರ್ತೀವಿ. ಹಾಗೆ ಹಾರ್ಟಿಕಲ್ಚರ್ ಹೋರಾಡ್ತಾ ಇರ್ತೀವಿ. ಕೃಷಿಯಲ್ಲಿ ಬಂದಾಗಲೂ ಅಷ್ಟೇ, ನಮಗೆ ರಾಸಾಯನಿಕದಲ್ಲಿ ನಾವು ಎಷ್ಟು ಹೊಡೆದಾಡ್ತಿರ್ತೀವಿ, ಸಾವಯವದಲ್ಲೂ ಅಷ್ಟೇ ಹೊಡೆದಾಡಬೇಕು. ಬರೀ ಸಾವಯವ ಅಂದ ತಕ್ಷಣ ಬಹಳಷ್ಟು ಜನ ನೋಡ್ತಾ ಇರ್ತೀವಿ, ಸರ್ ಎಲ್ಲ ಬರೀ ನಾವು ಸಗಣಿ ಗೊಬ್ಬರ ಹಾಕಿಬಿಟ್ರೆ ಸಾವಯವ ಅನ್ನೋದು ಬಹಳಷ್ಟು. ಸಾವಯವ ಅನ್ನೋದಕ್ಕೆ ಪ್ರತಿಯೊಂದಕ್ಕೂ ಪೂರಕವಾಗಿ ಹಲವಾರು ಘಟಕಗಳಿದೆ. ಒಂದು ಮಣ್ಣನ್ನ ಹದ ಮಾಡೋದಿರ್ಬೋದು, ಮಣ್ಣಿನ ಹದ ಮಾಡಿದ್ಮೇಲೆ ಪೈರು ಬೆಳಿಲಿಕ್ಕೆ ಏನೇನು ಸಾವಯವ ಹಾಕ್ಬೇಕು ಅದನ್ನ ಹಾಕುವಂಥದ್ದು ಇರ್ಬೋದು. ಹಾಕಿದ ಮೇಲೆ ಅದನ್ನು ತಯಾರು ಮಾಡೋದು. ಬಹಳಷ್ಟು ಜನಕ್ಕೆ ಜೀವಾಮೃತ ಮಾಡ್ತೀವಿ ಸರ್ ಅಂತ ಹೇಳ್ತಾರೆ. ಜೀವಾಮೃತ ಮಾಡಿದೀವಿ ಅಂತ ಹೇಳಿದ್ರೆ ತಯಾರು ಮಾಡ್ಬೇಕಾದ್ರೆ ಎಷ್ಟು ನಿಷ್ಠೆಯಾಗಿ ಮಾಡ್ಬೇಕಾದ್ರೆ ಅದು ಒಂದು ತಪಸ್ಸೆ. ಸಾವಯವ ಅಂದ ತಕ್ಷಣ ಮನಸ್ಸಿಗೆ ಬಂದಂಗೆ ಮಾಡೋದಂತಲ್ಲ. ಅದನ್ನ ಮಾಡ್ಬೇಕಾದ್ರೆ ಇನ್ಪುಟ್ ಹಾಕ್ಬೇಕಾದ್ರೆ ದಿನಕ್ಕೆ 2 ಸಲ ಏನ್ ತಿರುಗಿಸ್ಬೇಕು ಅದನ್ನು ಅಷ್ಟೇ ನಿಷ್ಠೆಯಾಗಿ, ಪ್ರತಿಯೊಂದು ಕೆಲಸದಲ್ಲೂ ನಾವು ಎಷ್ಟು ನಿಷ್ಠೆಯಾಗಿ ಮಾಡ್ತಾ ಇರ್ತೀವಿ ಅಷ್ಟೇ ಹೋಗುತ್ತೆ. ನೀವು ಒಂದು ದಿವಸ ಒಂದು ಒಪ್ಪತ್ತು ನೀವು ಸರಿಯಾಗಿ ಅದನ್ನ ತಿರುಗಿಸ್ಲಿಲ್ಲ, ಕೈಯಾಡಿಸ್ಲಿಲ್ಲ ಅಂತ ಹೇಳಿದ್ರೆ ಸೂಕ್ಷ್ಮಾಣು ಜೀವಿಗಳು ಉಸಿರುಗಟ್ಟಿ ಸತ್ತಿರ್ತವೆ. ಮರುದಿವಸ ನೀವು ಎಷ್ಟೇ ತಿರುಗಿಸಿದ್ರು ಅದಕ್ಕೆ ಮತ್ತೆ ಜೀವ ತರಕ್ಕಾಗಲ್ಲ. ಹಾಗಾಗಿ ಅದು ಒಂದು ನಿರಂತರ ಒಂದು ವಾರ ಕಾಲ ಅದನ್ನ ನಿರಂತರವಾಗಿ ನಾವು ಸಾಧನೆ ಮಾಡ್ಕೊಂಡು ಬಂದಾಗ ಅಷ್ಟೇ ಅದನ್ನ ನಾವು ಯಶಸ್ವಿಯಾಗಿ ಸಾವಯವ ಕೃಷಿಗೆ ಹೋಗಿದ್ದೀವಿ. ಮಜ್ಜಿಗೆ ಹುಳಿ ಬಳಸೋದಿರ್ಬೋದು, ಫಿಸ್ಟಾನಿಕ್ ಮಾಡೋದಿರ್ಬೋದು. ಫಿಸ್ಟಾನಿಕ್ ಅಷ್ಟೊಂದು ಎಫೆಕ್ಟಿವ್ ಎಷ್ಟೇನಿಕ್ ಮಾಡ್ತೀವಿ ನಾವು. 1 ಲೀಟರ್ ನೀರಿಗೆ 2.5 ml ಅಂತ ಹೇಳ್ತೀವಿ. ಆದ್ರೆ ಅದನ್ನ ಎಷ್ಟು ಪ್ರಮಾಣದಲ್ಲಿ ಮಾಡ್ಕೊಳ್ಬೇಕು ಅನ್ನೋದು ಮುಖ್ಯ. ಹಾಗಾಗಿ ಹಂತವಾಗಿ ಪ್ರತಿಯೊಂದು ಬೀಜದಿಂದ ಬೀಜದ ತನಕ ನಾವು ಹಸನು ಮಾಡಿದಾಗ ಮಾತ್ರ ಅದು ಸಂಪೂರ್ಣ ಸಾವಯವ ಕೃಷಿ ಹೋಗ್ತೀವಿ. ಸೊ ಆ ಒಂದು ತಪಸ್ಸಿಗೆ ಯಾರು ಸಿದ್ಧ ಇರ್ತೀವಿ, ಎಷ್ಟು ಇಂಟೆನ್ಸಿವ್ ಆಗಿ ಮಾಡ್ತೀವಿ ಅಷ್ಟು ಬೇಗ ನಮಗೆ ಫಲ ಸಿಗ್ತದೆ. ಸೊ ಇದು ನನ್ನ ಉತ್ತರ. ಇದನ್ನ ಬಹಳ ವಿಸ್ತೃತವಾಗಿ ಗಂಟೆ ಮಾತಾಡಬಹುದು, ಸಮಯಾಭಾವ ಇದೆ, ಇರ್ತೀನಿ. ದಯವಿಟ್ಟು ನಿಧಾನಕ್ಕೆ ಚರ್ಚೆ ಮಾಡೋಣ ಆಸಕ್ತರಿಗೆ.